ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಪ್ರಶ್ನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಬಂದಿರುವ ಸಿದ್ಧ ಉತ್ತರ. ರಾಜೀವ್ ಗೌಡ ತಪ್ಪಿಸಿಕೊಂಡಿದ್ದಾರೆ, ಅವರು ಬಂಧನಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಬಿಜೆಪಿ ಜೆಡಿಎಸ್ ಹೇಳಿದಂತೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮದೇ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಅಲ್ಲ, ಕಾಂಗ್ರೆಸ್ ಕೂಡ ಡಿಸೈಡ್ ಮಾಡೋ ಹಾಗಿಲ್ಲ ಹೇಗೆ ಕೆಲಸ ಮಾಡಬೇಕು, ಹೇಗೆ ಮಾಡಬಾರದು ಅಂತ. ಪೊಲೀಸ್ ಇಲಾಖೆಯ ಕ್ರಮದ ಪ್ರಕಾರ ಇಷ್ಟೊತ್ತಿಗೆ ಆತನ ಬಂಧನ ಆಗಬೇಕಾಗಿತ್ತು, ಆಗಿಲ್ಲ. ಯಾಕೆ? ಇನ್ನು ಪಕ್ಷದ ವಿಚಾರದಲ್ಲಿ ಮಾತನಾಡೋದಾದ್ರೆ ಶಿಸ್ತು ಕ್ರಮ ಅಂದ್ರೆ ಕೇವಲ ನೋಟಿಸ್ ಕೊಡೋದು ಮಾತ್ರನ? ಒಬ್ಬ ಕರ್ತವ್ಯ ನಿರತ ಅಧಿಕಾರಿ, ಅದರಲ್ಲೂ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದ ಹಾಗೆ ಧಮಕಿ ಹಾಕಿರುವ ರಾಜೀವ್ ಗೌಡ ವಿರುದ್ಧ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿ ಕ್ರಮ ಇಲ್ವಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದೀರಾ ನೀವು? ನಾವೆಲ್ಲ ಸರಿ. ಮತ್ತೆ ಅವರು ನಾನು ಜೆಡಿಎಸ್ ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂತ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದೀವಿ, ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಕೂಡ ಹಿರಿಯರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಈ ತರಹದ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೋಬಾರದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶಗಳು. ಅದನ್ನ ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ. ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ತೆಗಿಬಹುದು, ಬಿಡಬಹುದು. ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ, ಡಿಸಿಪ್ಲಿನರಿ ಕಮಿಟಿ ಅಂತ. ಅದ್ರ ಮುಂದೆ ತಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ. ಅವರಿಂದ ಸಮಜಾಯಿಸಿ ಪಡೆದು ಕ್ರಮ ತಗೊಳ್ಳುವುದು. ನೋಡಿ, ಇದೆಲ್ಲ ಪಕ್ಷದಲ್ಲಿ ಒಂದು ನಿಯಮ ಇರುತ್ತೆ, ಸರ್ಕಾರದಲ್ಲಿ ಹೇಗೆ ನಿಯಮ ಇರುತ್ತೆ? ನ್ಯಾಚುರಲ್ ಜಸ್ಟಿಸ್ ಕೊಡಬಾರ್ದ? ಅದಕ್ಕೆ ಕೊಟ್ಟಿರ್ತಾರೆ, ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ. ಇಂಥದ್ದೆಲ್ಲ ನಾನು ಕೂಡ ಅನೇಕ ಸಂದರ್ಭದಲ್ಲಿ 8 ವರ್ಷದಲ್ಲಿ ಅನೇಕ ಜನರನ್ನ ಎಕ್ಸ್ಪೆಲ್ ಮಾಡಿದ್ದೇನೆ, ಅನೇಕ ಜನರಿಗೆ ಬುದ್ಧಿ ಹೇಳಿದ್ದೇನೆ. ನಾನು ನ್ಯಾಷನಲ್ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಕೂಡ ಇದ್ದೆ, ನಾನು ನಮ್ಮ ಎಐಸಿಸಿಯಲ್ಲಿ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ಕೂಡ ಅಲ್ಲ, ಅಂದ್ರೆ ಪದೇ ಪದೇ ತಪ್ಪು ಮಾಡಿ ಎಸ್ಕೇಪ್ ಆಗ್ಲಿಕ್ಕೆ ಪರಿಣಿತನಾದ ಆರೋಪಿ ಅಲ್ಲ. ಒಬ್ಬ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ತಪ್ಪಿಸಿಕೊಂಡಿದ್ದಾನೆ. 3 ಟೀಮ್ ಪೊಲೀಸರದು ರಚನೆ ಆದರೂ ಕೂಡ ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯ ಮೊರಲ್ ಡೌನ್ ಮಾಡ್ತಿದ್ದಾರಾ ಅಂತ ಹೇಳಿ, ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥ ಆಗಿದೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ತಿಳಿಸ್ಲಿಕ್ಕೆ ಹೊರಟಿದ್ದಾರಾ ಅಂತ. ಖಂಡಿತ ಸ್ಮಿತಾ, ಪ್ರಶ್ನೆ ಎದ್ದೇಳ್ತಾ ಇರೋದೇ ಈ ವಿಚಾರವಾಗಿ. 4 ದಿನಗಳಾಯ್ತು ಈ ಘಟನೆ ನಡೆದು, 2-3 ದಿನಗಳಿಂದ ಪೊಲೀಸ್ ಕೂಡ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅಷ್ಟೊಂದು ಕ್ರಿಮಿನಲ್ ಈ ವ್ಯಕ್ತಿ ಒಂದು ತಪ್ಪಿಸ್ಕೊಂಡು ಓಡಾಡೋದಕ್ಕೆ, ಅಪ್ಸ್ಟ್ಯಾಂಡಿಂಗ್ ಆಗೋದಕ್ಕೆ, ಅಥವಾ ರಾಜಕೀಯ ನಾಯಕರು ಆತನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರಾ, ಅಥವಾ ಸರ್ಕಾರವೇ ಆತನ ಬೆನ್ನಿಗೆ ನಿಂತ್ಕೊಂಡಿದೆಯಾ ರಾಜೀವ್ ಗೌಡ ಬೆನ್ನಿಗೆ ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಮೇಲೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಅವರನ್ನ ಸಮರ್ಥನೆ ಮಾಡ್ಕೊಳಕ್ ಮುಂದಾಗ್ತಾ ಇಲ್ಲ. ಆ ತರಹದ ಪದಗಳಿಕೆಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಮತ್ತು ಖಂಡಿಸ್ತೇವೆ. ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅಮಾನತ್ ಮಾಡಬೇಕು ಅಂತ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ ಅವ್ರ ಬೆನ್ನಿಗೆ ನಿಂತ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. 2-3 ದಿನಗಳಾಯ್ತು ಆತನನ್ನು ಹುಡುಕ್ತಾ ಇದ್ದು, ಆದ್ರೂ ಸಿಕ್ಕಿಲ್ಲ ಅಂದ್ರೆ ಇದು ಪೊಲೀಸ್ ಇಲಾಖೆಗೆ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದಂತಹ ಸೂಚನೆ ಕೊಟ್ಟಂತೆ ರಾಜ್ಯ ಸರ್ಕಾರ ಕಾಣಿಸ್ತಿಲ್ಲ, ಅಥವಾ ಅವರು ಆತನ ರಕ್ಷಣೆಗೆ ಹೋಗದಂತೆ ಕಾಣಿಸ್ತಾ ಇದೆ. ಆದ್ರೆ ಅದ್ರ ಹೊರತಾಗಿ ಕೂಡ ಗೃಹ ಸಚಿವರು ಇವತ್ತು ಉತ್ತರ ಕೊಡಬೇಕಾದಾಗ ಮಾಧ್ಯಮಗಳ ಮೇಲೆ ಸಿಡಿಮಿಡಿಗೊಂಡಿದ್ದನ್ನ ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದಾದ್ರೆ, ಹುಡುಕ್ತಾ ಇದೀವ್ರಿ, ಅದಕ್ಕೆ ಸಮಯ ಹಿಡುತ್ತೆ, ಬೇರೆ ಪಕ್ಷದವರು ಹೇಳಿದ ತಕ್ಷಣ ಹುಡುಕ್ ಬಿಡಕ್ಕಾಗತ್ತಾ ಅನ್ನುವಂತ ಒಂದು ಮಾಧ್ಯಮದವರ ಮೇಲೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಎದ್ದೇಳ್ತಾ ಇರ್ತಕ್ಕಂಥದ್ದು, ಒಬ್ಬ ಮಹಿಳಾ ಅಧಿಕಾರಿಯನ್ನ ನಿಂದನೆ ಮಾಡಿದಂತವ್ರು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು, ಈ ತರಹದ ವ್ಯಕ್ತಿಯನ್ನ ಹುಡುಕೋಕೆ ಇಷ್ಟು ದಿನಗಳ, ಅಥವಾ ಆದ್ರೆ ಈ ತರ ಒಂದು ರೀತಿಯಲ್ಲಿ ಕ್ರಿಮಿನಲ್ ರೀತಿಯಾದಂತಹ ವರ್ತನೆಗಳು ತೋರ್ತಾ ಇರತಕ್ಕಂಥದ್ದು ಸಹಜವಾಗಿ ಇದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಕೂಡ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬ ಅಧಿಕಾರಿ ಮೇಲೆ ದರ್ಪ ತೋರಿದಂತಹ ಆರೋಪಿಯ ವಶಕ್ಕೆ ಪಡಿಲಿಕ್ಕೂ ಕೂಡ ಜೆಡಿಎಸ್ ಬಿಜೆಪಿ ಅನ್ನೋ ಪಾರ್ಟಿ ಪಾಲಿಟಿಕ್ಸ್ ನ ಸಬೂಬನ್ನ ನೀಡ್ತಾ ಇದ್ದಾರೆ. ಆದ್ರೆ ಈತನ ರಕ್ಷಣೆಗೆ ನಿಂತಿರೋರು ಯಾರು ಅನ್ನೋ ಪ್ರಶ್ನೆ ಈಗಲೂ ಕಾಡ್ತಾ ಇದೆ.
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಪ್ರಶ್ನೆ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಬಂದಿರುವ ಸಿದ್ಧ ಉತ್ತರ. ರಾಜೀವ್ ಗೌಡ ತಪ್ಪಿಸಿಕೊಂಡಿದ್ದಾರೆ, ಅವ್ರ ಬಂಧನಕ್ಕೆ ಕ್ರಮ ಕೈಗೊಳ್ಳಲಾಗ್ತಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಬಿಜೆಪಿ ಜೆಡಿಎಸ್ ಹೇಳಿದಂತೆಲ್ಲ ಕೆಲಸ ಮಾಡೋಕ್ಕಾಗಲ್ಲ, ನಮ್ಮದೇ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಿಜೆಪಿ ಜೆಡಿಎಸ್ ಅಲ್ಲ, ಕಾಂಗ್ರೆಸ್ ಕೂಡ ಡಿಸೈಡ್ ಮಾಡೋ ಹಾಗಿಲ್ಲ ಹೇಗೆ ಕೆಲಸ ಮಾಡಬೇಕು, ಹೇಗೆ ಮಾಡಬಾರದು ಅಂತ. ಪೊಲೀಸ್ ಇಲಾಖೆಯ ಕ್ರಮದ ಪ್ರಕಾರ ಇಷ್ಟೊತ್ತಿಗೆ ಆತನ ಬಂಧನ ಆಗಬೇಕಾಗಿತ್ತು, ಆಗಿಲ್ಲ. ಯಾಕೆ? ಇನ್ನು ಪಕ್ಷದ ವಿಚಾರದಲ್ಲಿ ಮಾತನಾಡೋದಾದ್ರೆ ಶಿಸ್ತು ಕ್ರಮ ಅಂದ್ರೆ ಕೇವಲ ನೋಟಿಸ್ ಕೊಡೋದು ಮಾತ್ರನ? ಒಬ್ಬ ಕರ್ತವ್ಯ ನಿರತ ಅಧಿಕಾರಿ, ಅದರಲ್ಲೂ ಮಹಿಳಾ ಅಧಿಕಾರಿಗೆ ಬಾಯಿಗೆ ಬಂದ ಹಾಗೆ ಧಮಕಿ ಹಾಕಿರುವ ರಾಜೀವ್ ಗೌಡ ವಿರುದ್ಧ ಹಾಗಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿ ಕ್ರಮ ಇಲ್ವಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ, ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ? ಏನದಕ್ಕೇನು ಟೈಮ್ ನಿಗದಿ ಮಾಡಿದೀರಾ ನೀವು? ನಾವಲ್ಲ ಸರ್. ಮತ್ತೆ ಅವರು ನಾನು ಜೆಡಿಎಸ್ ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ. ನಮ್ಮದೇ ಆದಂತ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದೀವಿ, ಅವ್ರನ್ನ ಬಂಧನ ಮಾಡ್ತೀವಿ. ನಾನು ಅವತ್ತೇ ಸೂಚನೆ, ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ. ಬಂಧನ ಮಾಡ್ತಾರೆ. ಕೂಡ ಹಿರಿಯರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಈ ತರಹದ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೋಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶಗಳು. ಅದನ್ನ ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ. ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವರು ಪಕ್ಷದಿಂದ ತೆಗಿಬಹುದು, ಬಿಡಬಹುದು. ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ, ಡಿಸಿಪ್ಲಿನರಿ ಕಮಿಟಿ ಅಂತ. ಅದ್ರ ಮುಂದೆ ತಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ. ಅವರಿಂದ ಸಮಜಾಯಿಸಿ ಪಡೆದು ಕ್ರಮ ತೆಗೆದುಕೊಂಡು ನೋಡಿ, ಇದೆಲ್ಲ ಪಕ್ಷದಲ್ಲಿ ಒಂದು ನಿಯಮ ಇರುತ್ತೆ. ಸರ್ಕಾರದಲ್ಲಿ ಹೇಗೆ ನಿಯಮ ಇರುತ್ತೆ? ನ್ಯಾಚುರಲ್ ಜಸ್ಟಿಸ್ ಕೊಡಬಾರ್ದ? ಅದಕ್ಕೆ ಕೊಟ್ಟಿರ್ತಾರೆ, ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ. ಇಂಥದ್ದೆಲ್ಲ ನಾನು ಕೂಡ ಅನೇಕ ಸಂದರ್ಭದಲ್ಲಿ 8 ವರ್ಷದಲ್ಲಿ ಅನೇಕ ಜನರನ್ನ ಎಕ್ಸ್ಪೆಲ್ ಮಾಡಿದ್ದೇನೆ, ಅನೇಕ ಜನರಿಗೆ ಬುದ್ಧಿ ಹೇಳಿದ್ದೇನೆ. ನಾನು ನ್ಯಾಷನಲ್ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಕೂಡ ಇದ್ದೆ, ನಾನು ನಮ್ಮ ಎಐಸಿಸಿಯಲ್ಲಿ. ಖಂಡಿತವಾಗಿ ಶಿಡ್ಲಘಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೇಗೌಡರು ಬಂಧನ ಪ್ರಕ್ರಿಯೆ ವಿಳಂಬ ಆಗ್ತಾ ಇದೆ. ವಿಳಂಬ ಇಲ್ಲ ರೀ, ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗ್ತಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಬ್ಬ ಹ್ಯಾಬಿಚುಯಲ್ ಅಫೆಂಡರ್ ಕೂಡ ಅಲ್ಲ, ಅಂದ್ರೆ ಪದೇ ಪದೇ ತಪ್ಪು ಮಾಡಿ ಎಸ್ಕೇಪ್ ಆಗ್ಲಿಕ್ಕೆ ಪರಿಣಿತನಾದ ಆರೋಪಿ ಅಲ್ಲ. ಒಬ್ಬ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ತಪ್ಪಿಸ್ಕೊಂಡಿದ್ದಾನೆ. 3 ಟೀಮ್ ಪೊಲೀಸರದು ರಚನೆ ಆದರೂ ಕೂಡ ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಯ ಮೊರಲ್ ಡೌನ್ ಮಾಡ್ತಿದ್ದಾರಾ ಅಂತ ಹೇಳಿ, ಅಂದ್ರೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟು ಅಸಮರ್ಥ ಆಗಿದೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ತಿಳಿಸ್ಲಿಕ್ಕೆ ಹೊರಟಿದ್ದಾರಾ ಅಂತ? ಖಂಡಿತ ಸ್ಮಿತಾ, ಪ್ರಶ್ನೆ ಎದ್ದೇಳ್ತಾ ಇರೋದೇ ಈ ವಿಚಾರವಾಗಿ. 4 ದಿನಗಳಾಯ್ತು ಈ ಘಟನೆ ನಡೆದು, 2-3 ದಿನಗಳಿಂದ ಪೊಲೀಸ್ ಕೂಡ ಹುಡುಕ್ತಾ ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅಷ್ಟೊಂದು ಕ್ರಿಮಿನಲ್ ಈ ವ್ಯಕ್ತಿ ಒಂದು ತಪ್ಪಿಸ್ಕೊಂಡು ಓಡಾಡೋದಕ್ಕೆ, ಅಪ್ಸ್ಟ್ಯಾಂಡಿಂಗ್ ಆಗೋದಕ್ಕೆ, ಅಥವಾ ರಾಜಕೀಯ ನಾಯಕರು ಆತನಿಗೆ ಸಪೋರ್ಟ್ ಕೊಡ್ತಾ ಇದ್ದಾರಾ, ಅಥವಾ ಸರ್ಕಾರವೇ ಆತನ ಬೆನ್ನಿಗೆ ನಿಂತ್ಕೊಂಡಿದೆಯಾ, ರಾಜೀವ್ ಗೌಡ ಬೆನ್ನಿಗೆ ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಮೇಲೆ ಪಕ್ಷಾತೀತವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ನಾಯಕರೇ ಅವರನ್ನ ಸಮರ್ಥನೆ ಮಾಡ್ಕೊಳಕ್ ಮುಂದಾಗ್ತಾ ಇಲ್ಲ. ಆ ತರದ ಪದಗಳಿಕೆಗಳನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಮತ್ತು ಖಂಡಿಸ್ತೇವೆ. ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಅಮಾನತ್ ಮಾಡಬೇಕು ಅನ್ನೋ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಆಗಲಿ, ಕಾಂಗ್ರೆಸ್ ಪಕ್ಷ ಆಗಲಿ ಅದ್ರ ಅವ್ರ ಬೆನ್ನಿಗೆ ನಿಂತ್ಕೊಳ್ಳುವಂತ ಕೆಲಸಗಳು ಮಾಡ್ತಾ ಇದೆಯಾ ಅನ್ನೋ ಪ್ರಶ್ನೆಗಳು ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. 2-3 ದಿನಗಳಾಯ್ತು ಆತನನ್ನು ಹುಡುಕ್ತಾ ಇದ್ದು, ಆದ್ರೂ ಸಿಕ್ಕಿಲ್ಲ ಅಂದ್ರೆ ಇದು ಪೊಲೀಸ್ ಇಲಾಖೆಗೆ ಒಂದು ರೀತಿಯಲ್ಲಿ ನಿರ್ದಿಷ್ಟವಾದಂತಹ ಸೂಚನೆ ಕೊಟ್ಟಂತೆ ರಾಜ್ಯ ಸರ್ಕಾರ ಕಾಣಿಸ್ತಿಲ್ಲ, ಅಥವಾ ಅವರು ಆತನ ರಕ್ಷಣೆಗೆ ಹೋಗದಂತೆ ಕಾಣಿಸ್ತಾ ಇದೆ. ಆದ್ರೆ ಅದ್ರ ಹೊರತಾಗಿ ಕೂಡ ಗೃಹ ಸಚಿವರು ಇವತ್ತು ಉತ್ತರ ಕೊಡಬೇಕಾದಾಗ ಮಾಧ್ಯಮಗಳ ಮೇಲೆ ಸಿಡಿಮಿಡಿಗೊಂಡಿದ್ದನ್ನ ನೀವು ಗಮನಿಸಬಹುದು. ಬಹಳ ಪ್ರಮುಖವಾಗಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದಾದ್ರೆ, ಹುಡುಕ್ತಾ ಇದ್ದೀವಿ, ಅದಕ್ಕೆ ಸಮಯ ಹಿಡುತ್ತೆ, ಬೇರೆ ಪಕ್ಷದವರು ಹೇಳಿದ ತಕ್ಷಣ ಹುಡುಕ್ ಬಿಡಕ್ಕಾಗತ್ತಾ ಅನ್ನುವಂತ ಒಂದು ಮಾಧ್ಯಮದವರ ಮೇಲೆ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಪ್ರಶ್ನೆ ಎದ್ದೇಳ್ತಾ ಇರ್ತಕ್ಕಂಥದ್ದು, ಒಬ್ಬ ಮಹಿಳಾ ಅಧಿಕಾರಿಯನ್ನ ನಿಂದನೆ ಮಾಡಿದಂತವರು, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಈ ತರಹದ ವ್ಯಕ್ತಿಯನ್ನ ಹುಡುಕೋಕೆ ಇಷ್ಟು ದಿನಗಳ, ಅಥವಾ ಆದ್ರೆ ಈ ತರ ಒಂದು ರೀತಿಯಲ್ಲಿ ಕ್ರಿಮಿನಲ್ ರೀತಿಯಾದಂತಹ ವರ್ತನೆಗಳು ತೋರಿಸ್ತಾ ಇರತಕ್ಕಂಥದ್ದು ಸಹಜವಾಗಿ ಇದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಕೂಡ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ರೈಟ್, ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನ ನೀಡ್ತಾ ಇದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬ ಅಧಿಕಾರಿ ಮೇಲೆ ದರ್ಪ ತೋರಿದಂತಹ ಆರೋಪಿಯ ವಶಕ್ಕೆ ಪಡಿಲಿಕ್ಕೂ ಕೂಡ ಜೆಡಿಎಸ್ ಬಿಜೆಪಿ ಅನ್ನೋ ಪಾರ್ಟಿ ಪಾಲಿಟಿಕ್ಸ್ ನ ಸಬೂಬನ್ನ ನೀಡ್ತಾ ಇದ್ದಾರೆ. ಆದ್ರೆ ಈತನ ರಕ್ಷಣೆಗೆ ನಿಂತಿರೋರು ಯಾರು ಅನ್ನೋ ಪ್ರಶ್ನೆ ಈಗಲೂ ಕಾಡ್ತಾ ಇದೆ.